ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜೇಶ್ವರಿ ಕುಕ್ಸ್ ಚಾನಲ್ಗೆ ಸ್ವಾಗತ. ಈಗ ನಾನು ಬಿಸಿ ನೀರಿನಲ್ಲಿ ಬರೀ 1 ಚಮಚ ಹಾಕಿ ಕಲಸಿದರೆ ರಸಮ್ ರೆಡಿ ಆಗುತ್ತೆ. ಆ ಥರ ಒಂದು ರಸಮ್ ಪೇಸ್ಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ವರ್ಕಿಂಗ್ ವುಮೆನ್ಸ್ಗಳಿಗೆ ಹಾಗೂ ಇನ್ಸ್ಟಂಟಾಗಿ ರಸಮ್ ಮಾಡಬೇಕು ಅಂತ ಇರೋರಿಗೆ, ಸಾಂಬಾರು ಖಾಲಿ ಆದರೆ ಬೇಗ ಬರೀ ಬಿಸಿ ನೀರು ಮಾಡಿಕೊಂಡು ಬರೀ ಪೇಸ್ಟ್ನ ಹಾಕಿ ಕಲಸಿದರೆ ಒಂದು ಅದ್ಭುತವಾದ ರುಚಿಯಾಗಿರುವಂತಹ ರಸಮ್ ರೆಡಿ ಆಗುತ್ತೆ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇದನ್ನು ನೀವು ಫ್ರೀ ಆಗಿರುವಾಗ ಬರೀ 1 ಸತಿ ಇದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ನೀವು ತಿಂಗಳು ಪೂರ್ತಿ ಇದನ್ನು ಯೂಸ್ ಮಾಡಬಹುದು. ಇದು ಮಾಡೋದಕ್ಕೆ ಏನು ಅಷ್ಟು ಶ್ರಮ ಏನು ಬೇಕಾಗಿರೋದಿಲ್ಲ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಹಾಗೂ ಈ ರಸಮ್ ಪೇಸ್ಟ್ನ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಬನ್ನಿ ಈಗ ಈ ರಸಮ್ ಪೇಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ಒಂದ್ಸತಿ ನೋಡ್ಕೊಂಬರೋಣ. ಜೀರಿಗೆ, ಪೆಪ್ಪರ್, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹುಣಸೆ ಹಣ್ಣು, 2 ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇದ್ದರೆ ಸಾಕು, ನಮ್ಮ ಹೋಮ್ ಮೇಡ್ ರುಚಿಯಾಗಿರುವಂತಹ ರಸಮ್ ರೆಡಿಯಾಗುತ್ತೆ. ಈಗ ಮೊದಲಿಗೆ ಒಂದು ಬಾಣಲಿಯಲ್ಲಿ ಅರ್ಧ ಕಪ್ಪಷ್ಟು ಆಯಿಲನ್ನು ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಹುರ್ಕೋಬೇಕು. ಅದು ಹುರ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಆ ಬೆಳ್ಳುಳ್ಳಿನ ಹಾಕಿದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದರೊಂದಿಗೆ ಸ್ವಲ್ಪ ಶುಂಠಿನೂ ಸಹ ಹಾಕ್ತಾಯಿದ್ದೀನಿ. ಈಗ ಇದೆರಡೂ ಸಹ ಫುಲ್ಲು ಫ್ರೈ ಆಗಬೇಕು, ಇದು ತುಂಬ ರೆಡ್ ಫ್ರೈ ಆಗಬೇಕಿದು. ಹಾಗೆ ಇದರಲ್ಲೇ 3 ಹಸಿರು ಮೆಣಸಿನಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಇದು ಫುಲ್ಲು ಕೆಂಪಗೆ ಹುರ್ಕೊಂಡಾದಮೇಲೆ ಟೊಮ್ಯಾಟೊ ಹಣ್ಣನ್ನು ಹಾಕಿಬಿಟ್ಟು ಇದನ್ನು ಸಹ ತುಂಬ ಚೆನ್ನಾಗಿ ಹುರ್ಕೊಬೇಕು. ಈ ಟೊಮ್ಯಾಟೊ ಹಣ್ಣನ್ನು ನೀವು ಒಂದು 5 ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು. ಇದು ಕಲರ್ ಚೇಂಜ್ ಆಗಿಬಿಟ್ಟು ಫುಲ್ಲು ಫ್ರೈ ಆಗಬೇಕು ಟೊಮ್ಯಾಟೊ ಹಣ್ಣು, ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕಾಗುತ್ತೆ. ನಾನಿಲ್ಲಿ ಇದರಲ್ಲಿ 2.5 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೂ 2 ಚಮಚದಷ್ಟು ಮೆಣಸು ಹಾಗೂ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಹಾಕಿದ್ದೀನಿ. ಅರ್ಧ ಕಪ್ಪಷ್ಟು ಶುಂಠಿ ಹಾಕಿದ್ದೀನಿ ಹಾಗೂ ಅರ್ಧ ಕಪ್ಪಿಗಿಂತ ಸ್ವಲ್ಪ ಹೆಚ್ಚು ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಹಾಗೂ 3 ರಿಂದ 4 ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೂ ಟೊಮ್ಯಾಟೊ ಹಣ್ಣನ್ನು 2 ತೊಗೊಂಡಿದ್ದೀನಿ. ಈ ಟೊಮ್ಯಾಟೊ ನೋಡಿ ಈ ಥರ ಫುಲ್ಲು ಫ್ರೈ ಆಗಿಬಿಡಬೇಕು, ಆಗ ಇದರ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಇದನ್ನು 1 ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬಹುದು, ಏನೂ ಆಗೋದಿಲ್ಲ. ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ಅಥವಾ ಈ ಒಂದು ರೆಸಿಪಿ ಸುಮಾರು ಜನರಿಗೆ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು. ಇವಾಗ ಟೈಮ್ ಇರೋದಿಲ್ಲ ಸಾಂಬಾರು ಮಾಡೋದಕ್ಕೆ, ಅಥವಾ ಸಾಂಬಾರು ಶಾರ್ಟೇಜ್ ಆಗಿರುತ್ತೆ. ಈಗ ರಸಮ್ ತಿನ್ನಬೇಕು ಅಂತ ಅನಿಸುತ್ತೆ. ಅದಲ್ಲದೆ ಇವಾಗ ಏನಾದರೂ ಜ್ವರ ಬಂದಿದ್ರೂ ಸಹ ರಸಮನ್ನು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಬೇರೆ ಸಾಂಬಾರು ಏನು ತಿನ್ನಬೇಕು ಅಂತಲೇ ಇಷ್ಟ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಬರೀ ಬಿಸಿನೀರು ಮಾಡಿಕೊಂಡು ಅದಕ್ಕೆ ಕಲಿಸ್ಬಿಟ್ಟು ಅದನ್ನು ನಾವು ಬಿಸಿ ಅನ್ನದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ, ಅಂದರೆ ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ಇದರಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು. ಟೊಮೆಟೊ ಹಣ್ಣಿನ ನೀರಿನ ಅಂಶ ಆಗಿರಲಿ ಅಥವಾ ಹುಣಸೆ ಹಣ್ಣಿನ ಒಂದು ನೀರಿನ ಅಂಶ ಆಗಿರಲಿ ಯಾವುದೇ ಇರಬಾರ್ದು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು. ಆಗಲೇ ಅದು ನೀವು ಎಷ್ಟೇ ದಿನ ಇಟ್ಟರೂ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಈ ಥರ ಹೋಮ್ ಮೇಡ್ ರಸಮ್ ಪೇಸ್ಟ್ನ ನೀವು ಒಂದ್ಸತಿ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರಸಮ್ ಪೇಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈಗ ಇದು ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಹಾಗೂ 1 ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಪಾಕ ಬಿಟ್ಕೊಡುತ್ತೆ. ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿರುವಂತಹ ಟೊಮ್ಯಾಟೊ ಹಣ್ಣಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕಿದ್ದು, ಆ ಥರ ಫ್ರೈ ಮಾಡ್ಕೊಂಡಿರ್ಬೇಕು ಇದನ್ನು. ಆಗ ನೀವು ಎಷ್ಟೇ ದಿನ ಇಟ್ಟರೂ ಇದೇನೂ ಆಗೋದಿಲ್ಲ. ನೋಡಿ ಈಗ ಪಾಕ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅಂದರೆ 1 ದೊಡ್ಡ ಚಮಚದಿಂದ ನಾನು ಉಪ್ಪನ್ನು ಹಾಕಿದ್ದೀನಿ, ಅದು ಕಲ್ಲುಪ್ಪನ್ನು ಹಾಕಿದ್ದೀನಿ. ಟೇಸ್ಟು ಒಳ್ಳೆಯದಿರುತ್ತಿದ್ದು. ಇವಾಗ ಇದು ಫೈನಲ್ ಇದು ರೆಡಿ ಆಗಿದೆ. ಇದನ್ನು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಇದನ್ನು ಪೇಸ್ಟ್ ಥರ ಮಾಡ್ಕೊಬೇಕು. ಇವಾಗ ಫೈನಲ್ಲಾಗಿ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಸಾಸಿವೆ ಜೀರಿಗೆನ ಹಾಕಿಬಿಟ್ಟು
ಅದನ್ನು ಚಟಪಟ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಫ್ರೈ ಮಾಡಬೇಕು. ಅದು ತಣ್ಣಗಾದಮೇಲೆ ಈ ಪೇಸ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಹುದು. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಫುಲ್ಲು ತಣ್ಣಗಾದಮೇಲೆ ಒಂದು ಕಂಟೈನರ್ನ ತೊಗೊತಾ ಇದ್ದೀನಿ. ಅದಕ್ಕೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಡಬಹುದು. ಇದನ್ನು ನೀವು ಎಷ್ಟೇ ದಿನನಾದರೂ ಯೂಸ್ ಮಾಡಿ ಏನೂ ಆಗೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸಹ ನಾನು ಆ್ಯಡ್ ಮಾಡಿಲ್ಲ. ಇವಾಗ ನೋಡಿ, ನಾನೊಂದು ಗ್ಲಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕುದಿಯುತ್ತಿರುವ ನೀರನ್ನು ಒಂದು ಗ್ಲಾಸಲ್ಲಿ ಹಾಕಿದ್ದೀನಿ. ಈಗ ನಾನು 1 ಚಮಚದಷ್ಟು ಈ ಪೇಸ್ಟನ್ನ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿರುವಂತಹ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆ ಮೆಣಸಿನ ಘಮ, ಜೀರಿಗೆ ಘಮ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಹಾಗೆ ನಿಮಗೆ ಸ್ವಲ್ಪ ಟೈಮ್ ಇದ್ದರೆ ಕುದಿಯುತ್ತಿರುವ ನೀರಿಗೆ ಈ 1 ಸ್ಪೂನ್ ಪೇಸ್ಟನ್ನು ಹಾಕಿಬಿಟ್ಟು 1 ಕುದಿ ಬರ್ಸಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸಹ ಒಗ್ಗರಣೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾಗಿರುವಂತಹ ರಸಮ್, ಹೋಮ್ ಮೇಡ್ ರಸಮ್, ಇನ್ಸ್ಟಂಟ್ ರಸಮ್ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ.